ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು ದುಃಖವೆಂಬ ಸಮುದ್ರ ಅಂತ. ಆ ದುಃಖವೆಂಬ ಸಮುದ್ರ ಅಂತ ರೂಪಕವನ್ನು ಹೇಳಿದಾಗ ಸಮುದ್ರಕ್ಕೂ ದುಃಖಕ್ಕೂ ಇರುವ ಹೋಲಿಕೆ ಅಥವಾ ದುಃಖದ ಅಂಗೋಪಾಂಗಗಳು ಸಮುದ್ರದ ಯಾವ ಯಾವ ಅಂಗೋಪಾಂಗಗಳನ್ನು ಹೋಲುತ್ತವೆ ಅನ್ನುವ ಒಂದು ಆಳವಾದ ಸಿಮಿಲಿ ರೂಪಕವನ್ನು ಮಹಾಭಾರತ ನಮಗೆ ನಿರೂಪಣೆ ಮಾಡುತ್ತೆ. ತಥೋ ದುಃಖೋದಧಿಂ ಘೋರಂ ಚಿಂತಾಶೋಕ ಮಹಾಹೃದಂ ವ್ಯಾಧಿ ಮೃತ್ಯು ಮಹಾಗ್ರಾಹಂ ಮಹಾಭಯ ಮಹೋರಗಂ ತಮಕ್ಕೂರ್ಮಂ ರಜೋಮೀನಂ ಪ್ರಜ್ಞೆಯ ಸಂತರಂತ್ಯುತಾ. ದುಃಖವೆಂಬ ಕಡಲು. ಕಡಲು ಅಂತ ಹೇಳಿದ್ರೆ ಕಡಲು ಏಕಾಂಗಿ ಅಲ್ಲ. ದ್ವೀಪಗಳಲ್ಲಿ ತೀರಗಳಲ್ಲಿ ಬೇಕಾದಷ್ಟು ಕೊಳಗಳನ್ನು ಹೊಂದಿರ್ತವೆ. ಸಮುದ್ರದ ಜಲದ ಕಣ್ಣು ಅಂತ ಹೇಳ್ತಾರೆ. ದೇಸಿ ಭಾಷೆಯಲ್ಲಿ ಜಲದ ಕಣ್ಣು ಅಥವಾ ನೀರಿನ ಕಣ್ಣು ಅಂತಾರೆ. ವರತೆ ಅಂತ ಅರ್ಥ. ಆ ನೀರಿನ ವರತೆಗಳು ಭೂಮಿಯ ಒಳಗಡೆಯಿಂದ ಸುತ್ತಮುತ್ತಲಿನ ಸರೋವರಗಳಿಗೆ ಕನೆಕ್ಷನ್ ಇರುತ್ತೆ. ನದಿಯದ್ದಾಗಲಿ ಸಮುದ್ರದ್ದಾಗಲಿ. ಹಾಗೆ ದುಃಖವೆಂಬ ಕಡಲು ಅಂತಂದಾಗ ಚಿಂತೆ ಮತ್ತು ಶೋಕ ಅಂತನ್ನುವ ಸರೋವರಗಳಿವೆ. ಹೇಳಲಿಕ್ಕೆ ಮರೆತೆ, ಅದು ಮತ್ತೆ ಮರೆತು ಹೋದರೆ ಕಷ್ಟ. ನಾಳೆ ವಿಷ್ಣು ಪುರಾಣ ಮತ್ತು ವಿಷ್ಣು ತತ್ವ ನಿರ್ಣಯದ ಚಿಂತನೆ ನಮ್ಮ ಮನೆಯಲ್ಲಿಯೇ ಇಲ್ಲೇ ನಡೆಯುತ್ತೆ. ಆಮೇಲೆ ಮರೆತು ಹೋದರೆ ಕಷ್ಟ. ಚಿಂತಾಶೋಕ ಮಹಾಹೃದಂ. ಚಿಂತೆಯೂ ಶೋಕವೂ ಈ ಸಮುದ್ರದ ದುಃಖವೆಂಬ ಸಮುದ್ರದ ಒಳಗಣ ಸಂಬಂಧವನ್ನು ಹೊಂದಿರುವ ಕೊಳದ ಹಾಗೆ. ವ್ಯಾಧಿ ಮೃತ್ಯು ಮಹಾಗ್ರಾಹಂ. ಸಮುದ್ರ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ತಿಮಿಂಗಿಲಗಳಿರುವ ಪ್ರದೇಶ. ರೋಗ ಮತ್ತು ಸಾವು ಅಂತನ್ನುವ ಹಿರಿದಾದ ಮೀನುಗಳು ಅಥವಾ ತಿಮಿಂಗಿಲಗಳು ಈ ದುಃಖ ಅನ್ನುವ ಸಮುದ್ರದಲ್ಲಿದೆ. ಮಹಾಭಯ ಮಹೋರಗಂ. ಭಯವೇ ಸಮುದ್ರದ ಅಡಿಯಲ್ಲಿರುವ ಹಾವಿನ ಹಾಗೆ. ತಮಕ್ಕೂರ್ಮಂ. ಅಜ್ಞಾನ ಅಂತನ್ನುವ ಆಮೆ. ತಮೋಗುಣ ಅನ್ನುವ ಆಮೆಯೂ ಆಗತ್ತೆ. ತಮೋಗುಣದ ನಿಜವಾದ ಪ್ರಾಡಕ್ಟ್ ಅಜ್ಞಾನ. ಅಜ್ಞಾನ ಅನ್ನೋದು ಆಮೆಯ ಬೆನ್ನಿನ ಚಿಪ್ಪಿನಷ್ಟು ಗಟ್ಟಿ. ಅದಕ್ಕೆ ತಮಕ್ಕೂರ್ಮಂ ಅಂದ್ರು. ನಮ್ಮ ಅಜ್ಞಾನ ಹಾಗಾಗಬಾರದು ಅಂತ ದೇವರಲ್ಲಿ ಕೇಳ್ಕೋಬೇಕು. ಅವನ ಗೊಂಬೆಗಳು ಅಜ್ಞಾನ ಬರಬೇಕು, ಅಜ್ಞಾನ ಇಲ್ಲಿ ತನಕ ಹೋಗಬಾರದು ದೇವರ ಸಂಕಲ್ಪ ಇದ್ರೆ ಏನು ಮಾಡಲಿಕ್ಕಾಗುತ್ತೆ? ಏನು ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ತಮಕ್ಕೂರ್ಮಂ. ಇನ್ನು ರಜೋಮೀನಂ,
ಮೀನು ಬಹಳ ಚಂದ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಟ್ರಾನ್ಸ್ಪೇರೆಂಟ್ ಆಗಿರುತ್ತೆ, ಕೆಲವೊಂದು ಬೇರೆ ಬೇರೆ ಬಣ್ಣ ಇರುತ್ತದೆ. ಹಾಗೆ ದುಃಖವೆಂಬ ಕಡಲಿನಲ್ಲಿ ಮೀನಿನ ಸ್ಥಾನದಲ್ಲಿ ಯಾವುದಿದೆ ಅಂದರೆ ರಜೋಗುಣ ಇದೆ. ಆಸೆ, ಅದು ಬಹಳ ಸೊಗಸು. ಆ ಆಸೆಯನ್ನು ನೀವು ಪಡಬೇಕು. ಆಸೆಯನ್ನು ಹೊಂದದೇ ಹೋದರೆ ನೀವು ಬಾಳಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಮೆಂಟರ್ಗಳು ಹೇಳ್ತಾ ಇರ್ತಾರೆ. ಮ್ಯಾನೇಜ್ಮೆಂಟಿನಲ್ಲಿ ಅದಕ್ಕೆ ಬಲ ಕೊಡುವವರು ಇರ್ತಾರೆ. ಆಫೀಸ್ನಲ್ಲಿರುವವರು ಮೋಟಿವೇಶನಲ್ ಸ್ಪೀಚ್ ಅಂತನ್ನುವ ಸೊಗಸಾದ ಹೆಸರನ್ನು ಬೇರೆ ಹೊಂದಿರುತ್ತೆ. ಇವುಗಳೆಲ್ಲ ರಜೋ ಮೀನಂ, ಇದು ಮೀನಿನ ಹಾಗೆ. ಈ ದುಃಖವೆಂಬ ಕಡಲಿನಲ್ಲಿ ಹೊಳೆಯುತ್ತಾ ಓಡಾಡುವ ಮೀನು ಅಂತಂದರೆ ಬಯಕೆ. ಈ ತರಹದ ದೊಡ್ಡ ದುಃಖವೆಂಬ ಕಡಲನ್ನ ದಾಟಬೇಕಾದ್ರೆ ಒಂದೇ ದಾರಿ, ಪ್ರಜ್ಞೆಯ ಸಂತರಂತ್ಯುತ ಅಂತ. ಸಂತರಂತ್ಯುತ. ನಮ್ಮ ಗುರುಗಳು ಒಂದು ರೂಪಕವನ್ನು ಕೊಟ್ಟಿದ್ದಾರೆ. ಮಧ್ವಾಚಾರ್ಯರ ಜೀವನವನ್ನು ನಮಗೆ ಕಾಣಿಸಿಕೊಟ್ಟದ್ದು ನಾರಾಯಣ ಪಂಡಿತಾಚಾರ್ಯರು. ಅವರು ಕೊಟ್ಟ ಮಧ್ವವಿಜಯ ಮಧ್ವಾಚಾರ್ಯ ಜೀವನವೆಂಬ ಕಡಲಿನಲ್ಲಿ ತೆಪ್ಪ ಇದ್ದ ಹಾಗೆ ಅಂತ. ಕಡಲನ್ನು ದಾಟಲಿಕ್ಕೆ ತೆಪ್ಪವನ್ನಿತ್ತವನು ಅಂತ. ಹಾಗೆ ವೇದವ್ಯಾಸರಿಗೂ ಹೇಳಬೇಕು, ದುಃಖವೆಂಬ ಕಡಲನ್ನು ದಾಟಲಿಕ್ಕೆ ಅರಿವೆಂಬ ತೆಪ್ಪವನ್ನಿತ್ತವನು ಅಂತ. ಹೀಗೆ ಪ್ರಜ್ಞೆಯ ಸಂತರಂತ್ಯುತ. ಇಲ್ಲಿಗೆ ಮುಗಿಲಿಲ್ಲ, ಇನ್ನು ಮುಂದುವರಿಯುತ್ತೆ. ಸ್ನೇಹ ಪಂಕಂ ಜರಾದುರ್ಗಂ ಸ್ಪರ್ಶದ್ವೀಪಮರಿಂದಮ ಕರ್ಮಾಗಾಧಂ ಸತ್ಯತೀರಂ ಸ್ಥಿರೌರತಮಿದನ್ ನೃಪ. ಈ ದುಃಖವೆಂಬ ಕಡಲಿನಲ್ಲಿ ಹುದುಗು ಮರಳುಗಳು ಇರುತ್ತದೆ. ಕೆಲವೊಂದು ಜಾಗದಲ್ಲಿ ಇಳಿದರೆ ಆ ಮರಳು ನಮ್ಮನ್ನು ಸೆಳ್ಕೊಂಡು ಬಿಡುತ್ತದೆ. ಹಾಗೆ ಇಲ್ಲಿ ಹುದುಲು ಮರಳು ಅಥವಾ ಕೆಸರು ಯಾವುದು ಅಂತ ಹೇಳಿದ್ರೆ ಸ್ನೇಹ. ಮಿತಿಮೀರಿದ ಸ್ನೇಹ ಅಂತನ್ನೋದು ಹುದಲು ಮರಳಿನ ಹಾಗೆ. ಸ್ನೇಹ ಮಿತಿಮೀರೋದು ಅಂದ್ರೆ ಏನು? ಗುಣಗಳನ್ನು ನೋಡಿಕೊಂಡು ಸ್ನೇಹ ಮಾಡೋದು ಒಂದು ರೀತಿ. ಗುಣ ನಿರಪೇಕ್ಷವಾಗಿ ಸ್ನೇಹ ಮಾಡ್ತೇವೆ, ಅದು ಏನಾದರೂ ಪರವಾಗಿಲ್ಲ ಅಂತ ಇದ್ರೆ ಎಂತ ಆಗತ್ತೆ ಗೊತ್ತಾ? ಒಂದು ಹಂತದಲ್ಲಿ ಅವರ ಒಂದು ದುಷ್ಟತನವನ್ನು, ಮೂರ್ಖತನವನ್ನು ಸಮರ್ಥಿಸಿಕೊಳ್ಳುವ ಮಟ್ಟಕ್ಕೆ ಬಂದ್ಬಿಡ್ತೀವಿ. ಮಾಡಿದ ಸರಿ ಕಣ್ರಿ ಅವರು ಅಂತೀವಿ. ಅನ್ಯಾಯ ಅಂತ ಹೊರಗಡೆ ತೋರ್ತಾ ಇದ್ರು, ಯಾರ್ದೋ ಫ್ಯಾನ್ ಆಗಿಯೋ, ಯಾರ್ದೋ ಬೀಸಣಿಕೆ ಆಗಿಯೋ, ಯಾರ್ದೋ ಏರ್ ಕೂಲರ್ ಆಗಿಯೋ ಅವ್ರು ಮಾಡಿದ್ದೆಲ್ಲ ಕರೆಕ್ಟು ಅಂತ. ಆ ಮಿತಿಮೀರಿದ ಭಕ್ತಿ ಅಂತನ್ನೋದು ಕೆಸರಿದ್ದ ಹಾಗೆ. ನಾವು ಅದರಲ್ಲಿ ಮುಳುಗೋದೇ ಸೈ. ನಮ್ಮ ದುಃಖವೆಂಬ ಪಂಕ ಕೆಸರಿನಲ್ಲಿ, ದುಃಖವೆಂಬ ಕಡಲಿನಲ್ಲಿ ಸ್ನೇಹ, ಮಿತಿಮೀರಿದ ಸ್ನೇಹ ಅಂತನ್ನೋದೇನಿದೆ ಅದು ಕೆಸರು ಇದ್ದ ಹಾಗೆ. ಇನ್ನು ಸಮುದ್ರದ ಕೆಲವೊಂದು ಭಾಗಗಳನ್ನು ಏನು ಮಾಡಿದ್ರೂ ಹೊಂದಲಿಕ್ಕಾಗಲ್ಲ. ಅದು ಯಾವುದು? ಜರಾ ದುರ್ಗಂ. ದುಃಖವೆಂಬ ಕಡಲಿನಲ್ಲಿ ದುರ್ಗಮವಾದದ್ದು, ಭೇದಿಸಲಾಗದ್ದು, ಮುಪ್ಪು. ಎಲ್ಲರಿಗೂ ಮುಪ್ಪು ಬರುತ್ತೆ. ಅದು ನಾವು ಅರ್ಥ ಮಾಡಿಕೊಂಡು ಬಂದ ಮುಪ್ಪನ್ನು ಸ್ವಾಗತ ಮಾಡಿಬಿಡೋದು ಒಳ್ಳೆಯದು. ಅದನ್ನು ದೂರ ತಳ್ಳಿಕ್ಕೆ ಹೋಗಿ ತಮ್ಮ ದೇಹದಾರ್ಢ್ಯವನ್ನು ಹೆಚ್ಚಿಸ್ಕೊಳ್ಳೋದು ಎಷ್ಟು ನಡಿಲಿಕ್ಕೆ ನಮ್ಮ ಕೈಲಿ ಆಗಬೇಕು. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಷ್ಟಿದ್ರೆ ಸಾಕು ದೇಹದಾರ್ಢ್ಯ. ಅದು ಬಿಟ್ಟು ಓಡೋದು, ಕುಣಿಯೋದು, ಹಾರೋದು ಒಂದು ವಯಸ್ಸಾದ ಮೇಲೆಲ್ಲ ನಿಲ್ಲಿಸ್ಬೇಕು. ಇಲ್ಲ 46ಕ್ಕೆ ಹೊಟ್ಟೋಗ್ಬಿಡ್ಬೇಕಾಗತ್ತೆ. ಜರಾ ದುರ್ಗಂ. ಇನ್ನು ಸ್ಪರ್ಶ ದ್ವೀಪಂ. ಈ ದುಃಖವೆಂಬ ಕಡಲಿಗೆ ಆ ಉತ್ಕಟವಾದ ಅನುಭವ ಅನ್ನುವ ನಡುಗಡ್ಡೆ. ಯಾಕೆಂದ್ರೆ ಎಲ್ಲವೂ ಸುಖ ನಾವು ಸ್ಪರ್ಶಾತ್ಮಕವಾದದ್ದು. ಸ್ಪರ್ಶ ದ್ವೀಪ ಸ್ಪರ್ಶಾತ್ಮಕವಾದದ್ದು. ನಾಲಿಗೆ ಅದು ಸುಖ, ಅದು ಸ್ಪರ್ಶವೇ. ಕಾಮ ಮುಖ್ಯವಾಗಿ ಸ್ಪರ್ಶವನ್ನೇ ಬಯಸುವಂಥದ್ದು.
ಅದರಿಂದಾಗಿ ಸ್ಪರ್ಶದ್ವೀಪ ಮರಿಂದಮ, ಆ ಸ್ಪರ್ಶದಿಂದ ನಾನು ಸುಖವನ್ನ ಪಡೆಯೋದಿಲ್ಲ ಅಂತ ಯಾರು ತೀರ್ಮಾನ ಮಾಡಿರ್ತಾರೆ ಅವರು ಒಂದು ಬ್ರಹ್ಮಚಾರ್ಯದಲ್ಲಿರಬೇಕು, ಒಂದು ಸನ್ಯಾಸದಲ್ಲಿರಬೇಕು. ಅದರಿಂದಾಗಿ ಸ್ಪರ್ಶದ್ವೀಪ, ಈ ದುಃಖವೆಂಬ ಕಡಲಿನಲ್ಲಿ ದೊಡ್ಡ ದೊಡ್ಡ ನಡುಗಡ್ಡೆ ಯಾವುದು ಅಂತಂದ್ರೆ ಸ್ಪರ್ಶ. ಕರ್ಮಾಗಾಧಂ ಸತ್ಯತೀರಂ, ಕರ್ಮ ಅಗಾಧಂ, ತಳವೇ ಇಲ್ಲ ಅಂತ ಏನಾದ್ರಿದ್ರೆ, ಕರ್ಮ ಅಂತನ್ನುವ ಒಂದು ತಳ ದುಃಖವೆಂಬ ಕಡಲಿಗೆ ಅದು ಇರೋದೇ ಇಲ್ಲ. ಕರ್ಮ ಅಗಾಧಂ ಸತ್ಯ ತೀರಂ, ಈ ದುಃಖವೆಂಬ ಕಡಲ ತೀರ ಯಾವುದು ಅಂತಂದ್ರೆ ಸತ್ಯ. ಸ್ಥಿರ ವ್ರತ ಮಿದನ್ ನೃಪ, ಆ ಸತ್ಯ ಸಿದ್ಧಿಸಲಿಕ್ಕೆ ವ್ರತ ಬೇಕು. ಯಾವುದು ವ್ರತ? ಸತ್ಯ ಅನ್ನುವ ತೀರ, ಅದನ್ನ ತಲುಪಲಿಕ್ಕೆ ಬೇಕಾದ ವ್ರತ ಯಾವುದು ಅಂದರೆ ಸ್ಥಿರ ಸ್ವಾಧ್ಯಾಯಾದಿ ವ್ರತಗಳು. ಸತ್ಯ ಅಂತ ಹೇಳಿದ್ರೆ ಯಥಾರ್ಥ ವಿಜ್ಞಾನ, ಸಜ್ಜನರಿಗೆ ಹಿತ ಉಂಟು ಮಾಡುವ ಚಿಂತನೆ, ಅದೆಲ್ಲಕ್ಕೂ ಒಂದು ಅರ್ಥ ಇದ್ರೆ ಸತ್ಯತೀರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳಬಹುದು. ಮಧ್ವರ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರು ತಲವಕಾರ ಉಪನಿಷತ್ತಿಗೆ ಒಂದು ಭಾಷ್ಯ ಬರೆದಿದ್ದಾರೆ. ಅದರಲ್ಲಿ ಸತ್ಯ ಅಂತ ಒಂದು ಶಬ್ದ ಇದೆ. ಆ ಸತ್ಯ ಅನ್ನುವುದಕ್ಕೆ ಮಧ್ವರು ಬರೆದ ಅರ್ಥ ಬ್ರಹ್ಮಸೂತ್ರ ಅಂತ. ಈ ದುಃಖವೆಂಬ ಕಡಲ ತೀರ ಯಾವುದು ಅಂತಂದ್ರೆ ಬ್ರಹ್ಮಸೂತ್ರ ಅಂತ. ಬ್ರಹ್ಮಸೂತ್ರವೇ ಕಡಲು, ತೀರ, ದಡ. ಅಲ್ಲಿ ನಾವು ಒಂದು ಸ್ವಲ್ಪ ವಿಶ್ರಮಿಸಿ ಮತ್ತೆ ಮುಂದೆ ಎದ್ದು ಹೋಗಬಹುದು. ನಮ್ಮ ಚಿಂತನೆ ಎಂಬ ದೋಣಿ, ಪ್ರಜ್ಞೆ ಎಂಬ ದೋಣಿ ಅಂತ ಏನಿದೆ ತೆಪ್ಪ, ಅದು ಎಲ್ಲಿಗೆ ಕೊನೆಗೊಳ್ಳೋದು, ಅದರ ಉದ್ದೇಶ ಯಾವುದು ಅಂದರೆ ಸತ್ಯ ತೀರ. ಹಾಗರ್ಥ ಆಗತ್ತೆ. ದುಃಖವೆಂಬ ಕಡಲನ್ನ ಪ್ರಜ್ಞೆ ಎಂಬ ತೆಪ್ಪದಿಂದ ದಾಟುವಾಗ ತೀರ ಯಾವುದು ಅಂದರೆ ಬ್ರಹ್ಮಸೂತ್ರ, ಹಾಗೂ ಒಂದು ಅರ್ಥ ಆಗತ್ತೆ. ಹಿಂಸಾ ಶೀಘ್ರ ಮಹಾವೇಗ ನಾನಾ ರಸ ಮಹಾಕರಂ ನಾನಾ ಪ್ರೀತಿ ಮಹಾರತ್ನಂ ದುಃಖಜ್ವರ ಸಮೀರಣಂ ಶೋಕ ತೃಷ್ಣಾ ಮಹಾವರ್ತಂ ತೀಕ್ಷ್ಣವ್ಯಾಧಿ ಮಹಾರುಜಂ. ಈ ಕರ್ಮ ಅಗಾಧಂ ಸತ್ಯತೀರಂ ಅಂತನ್ನೋದರ ತನಕ ನಾವು ಹೋದ ಬುಧವಾರ ನೋಡಿದ್ವಿ. ನಿನ್ನೆ ಗುರುವಾರ ಪ್ರತಿಪತ್ವಾತ್ ಪಾಡ್ಯ, ಆದ್ದರಿಂದ ನಾವು ಚಿಂತನೆಯನ್ನು ಮಾಡಿರಲಿಲ್ಲ. ಹೀಗೆ ಪೂರ್ವ ಕಥಾನುವಾದ ಆಯಿತು. ಇಲ್ಲಿಯ ತನಕ ದುಃಖವೆಂಬ ಕಡಲಿನ ರೂಪಕ, ದುಃಖಕ್ಕೆ ಕಡಲಿನ ರೂಪಕವನ್ನು ನೋಡಿದ್ವಿ. ಇದಿನ್ನು ಮುಂದೆ ಇದೆ ಅಲ್ಲ. ದೊಡ್ಡ ಒಂದು ಸಮುದ್ರ ಅಂತ ಹೇಳಿದ್ರೆ ಕೆಮಿಕಲ್ಸ್ ಇರಲ್ವೇ ಸಮುದ್ರದಲ್ಲಿ? ಎಂತೆಂಥ ಕೆಮಿಕಲ್ಗಳಿರುತ್ತದೆ. ಆಳಕ್ಕೆ ಇಳಿದ್ರೆ ಆಯಿತು. ಈಗ ತುಂಬುತ್ತಾ ಇದ್ದೀವಿ ಬೇರೆ. ಎಲ್ಲ ದೇಶಗಳು ಕೂಡ ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಏನಿರುತ್ತೆ ಅದನ್ನು ಸಮುದ್ರಕ್ಕೆ ಬಿಡೋದೇ ಭೂಮಿಯನ್ನು ಕ್ಲೀನಾಗಿಟ್ಕೊಂಡಿರೋ ಮಾರ್ಗ ಅಂತ ಅಂದ್ಕೊಂಡಿದ್ದೀವಿ ನಾವು. ಅಂಥದ್ದು ಈ ಸಮುದ್ರ ಅಂತನ್ನೋದು ರಸಾಕರ ಕೂಡ. ರಸ ಅಂದರೆ ಕೆಮಿಕಲ್. ಆ ಎಲ್ಲ ತರಹದ ಕೆಮಿಕಲ್ಗಳು ಅಂತ ಏನಿದೆ ಅದು ಯಾವುದು? ಹಿಂಸೆ ಅನ್ನೋದು ಒಂದು ಕೆಮಿಕಲ್. ಈ ದುಃಖವೆಂಬ ಕಡಲಿನ ಒಳಗಡೆ ಸಿಗುವಂತಹದ್ದು. ಶೀಘ್ರ, ವೇಗ, ಏನು ವೇಗದಿಂದ ಪಡಿತೇವೋ ದೇವರಿಗೆ ಗೊತ್ತು. ಬಹಳ ವೇಗವನ್ನು ಪಡೆದ್ರೂ ಇದ್ದಲ್ಲಿಯೇ ಇರ್ತೇವೆ ನಾವು. ಇವರು ಯಾರು ಕಾಲೇಜು ಹುಡುಗರು ಎಲ್ಲ
ವೇಗಕ್ಕೆ ಬಲಿ ಬೀಳುತ್ತಾರೆ. ಮೊದಲನೆಯ ಒಂದು ವರ್ಷ ಕಳೆದ್ರೆ ಡಿಸೆಂಬರ್ 31 ರಾತ್ರಿ 12 ಆದಮೇಲೆ ವೇಗವಾಗಿ ಓಡ್ತಾರೆ. ಹೀಗೆ ಈ ವರ್ಷವನ್ನು ದಾಟಿ ಬಿಡುತ್ತೇವೆ, ಹಿಂದಿನ ವರ್ಷವನ್ನು ದಾಟಿದ್ದೇವೆ ಅಂತ. ಕಾಲನ್ನೇನ್ರಿ ವೇಸ್ಟು ಪಾಸು ಮಾಡೋದು ಟೈಮನ್ನು, ಅದೇ ನಮ್ಮನ್ನು ಪಾಸ್ ಮಾಡಿಬಿಡುತ್ತೆ, ಅದೇ ನಮ್ಮನ್ನು ವೇಸ್ಟ್ ಮಾಡಿಬಿಡುತ್ತೆ. ಆ ಪ್ರಜ್ಞೆಯೇ ಇಲ್ಲ ಪಾಪ. ಅವರು ವೇಗವಾಗಿ ಗಾಡಿ ಓಡಿಸ್ತಾರೆ. ಆ ಅಡ್ರಿನಲ್ ರಶ್ ಅಂತ ಬೇಕಲ್ಲ, ನಾವು ದಾಟಿಬಿಡ್ತಾ ಇದ್ದೀವಿ ಅಂತ, ಅದನ್ನು ಕೊಡೋದು ದುಃಖವೆಂಬ ಕಡಲೆ. ಹಿಂಸಾ ಶೀಘ್ರ ಮಹಾವೇಗ, ಈ ತರಹದ ನಾನಾ ರಸ ಆಲ್ಕೆಮಿ ಪ್ರೊಡಕ್ಷನ್ ಏನಿದೆ ಅದು ಸಮುದ್ರದಿಂದ ಆಗ್ತದೆ ಅಂತ. ನಾನಾ ಪ್ರೀತಿ ಮಹಾರತ್ನಂ ದುಃಖಜ್ವರ ಸಮೀರಣಂ, ಇದರಲ್ಲಿ ರತ್ನನೂ ಇದೆ ಈ ಕಡಲಿನಲ್ಲಿ. ಯಾವುದು ಅಂದರೆ ಪ್ರೀತಿ. ಪ್ರೀತಿ ಅನ್ನುವ ರತ್ನ ದುಃಖವೆನ್ನುವ ಕಡಲ ತಳದಲ್ಲಿ ಇರ್ತದೆ. ಶುದ್ಧವಾದ ಪ್ರೀತಿ ಅಂತ ಏನಿರುತ್ತೆ ಅದು. ನಾನಾ ಪ್ರೀತಿ ಮಹಾರತ್ನಂ. ಆಮೇಲೆ ಸಮುದ್ರ ಅಂದರೆ ಸುಂಟರ ಗಾಳಿ ಬೇಡವೆ, ತೂಫಾನ್ ಅಥವಾ ತೂಫಾನ್. ನಮ್ಮಲ್ಲಿ ಭಾರತೀಯ ಭಾಷೆಯಲ್ಲಿ ಫಾ ಇಲ್ವಲ್ಲ, ಅದರಿಂದಾಗಿ ತೂಫಾನ್ ನಮ್ಮಲ್ಲಿ, ಅವರಲ್ಲಿ ತೂಫಾನ್. ಸುಂಟರ ಗಾಳಿ ಯಾವುದು? ಸುಳಿಗಾಳಿ, ಸುಂಟರ ಗಾಳಿ. ದುಃಖ ಜ್ವರ ಸಮೀರಣಂ, ಜ್ವರ. ಜ್ವರ ಅನ್ನೋದೇನಿದೆ ದುಃಖವನ್ನು ಹೆಚ್ಚು ಮಾಡುವಂತಹ ಉತ್ಕಟತೆ, ಅದು ಬೇಕೇ ಬೇಕು, ಅದು ಸಿಗಲಿಲ್ಲ ಅಂತನ್ನುವ ಹಾತೊರೆಯುವಿಕೆ ಏನಿದೆ ಅದು ಸುಂಟರ ಗಾಳಿಯ ಹಾಗೆ. ಶೋಕ ತೃಷ್ಣಾ ಮಹಾವರ್ತಂ. ಅಲ್ಲ, ತೆರೆಗಳಿಲ್ವೇ, ಬೊಬ್ಬುಳಿ ಸುಳಿಗಳಿಲ್ವೇ, ಕಡಲ ಉಕ್ಕೇರು ಇಲ್ವೇ? ಈ ಸುಳಿಯನ್ನ ಮಹಾ ಆವರ್ತ, ಅಚ್ಚ ಕನ್ನಡದಲ್ಲಿ ಬೊಬ್ಬುಳಿ ಅಂತಾರೆ. ಅಚ್ಚ ಕನ್ನಡವನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ ಈಗ, ಅದಕ್ಕೆ ಹೇಳಬೇಕಾಯ್ತು. ಶೋಕ ತೃಷ್ಣಾ ಮಹಾವರ್ತಂ, ಅಯ್ಯೋ ನನಗೆ ಸಿಗಲಿಲ್ವಲ್ಲ ಅಂತನ್ನುವ ಶೋಕ, ಸಿಗಲೇಬೇಕು, ಏನು ಬೇಕಾದ್ರಾಗಲಿ ಅಂತನ್ನುವ ತೃಷ್ಣ, ಬಯಕೆ, ಇದೇ ಸುಳಿ ಇದ್ದ ಹಾಗೆ. ತೀಕ್ಷ್ಣ ವ್ಯಾಧಿ ಮಹಾರುಜಂ, ತೀಕ್ಷ್ಣವಾದ ವ್ಯಾಧಿ. ಸಮುದ್ರದಲ್ಲಿ ಹೋದರೆ ಅಭ್ಯಾಸ ಇಲ್ಲದೆ ಇದ್ದವರಿಗೆ ಸೀ ಸಿಕ್ನೆಸ್ ಅಂತ ಬರುತ್ತಂತೆ. ಅದೇನು ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ಇತಿ ಶ್ರುತಂ ನಮಯ ಅನುಭೂತಂ. ನಾನು ಅನುಭವಿಸಿಲ್ಲ, ಆದರೆ ಕೇಳಿದ್ದೇನೆ. ಇಲ್ಲಿ ಬಹಳಷ್ಟು ಜನ ಅನುಭವಿಸಿರಬಹುದು. ಹಾಗೆ ಇಲ್ಲಿ ಯಾವುದು ಅಂತಂದರೆ ತೀಕ್ಷ್ಣ ವ್ಯಾಧಿ, ರೋಗ ಅಂತನ್ನುವ ತೀಕ್ಷ್ಣವಾದ ವ್ಯಾಧಿ ಅಂತನ್ನುವ ಸಮುದ್ರ ಜ್ವರ ಇದ್ದ ಹಾಗೆ. ಅಸ್ಥಿ ಸಂಘಾತ ಸಂಘಾಟಂ ಶ್ಲೇಷ್ಮ ಫೇನಮರಿಂದಮ ದಾನ ಮುಕ್ತಾಕರಂ ಭೀಮಂ ಶೋಣಿತ ಹೃದ ವಿದ್ರುಮಂ. ಅಸ್ಥಿ ಸಂಘಾಟ ಸಂಘಾಟಂ. ಸಂಘಾಟ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಸಮುದ್ರದ ಒಳಗಡೆ ಒಂದು ಒರಟಾದ ಪೊದೆ ಇರುತ್ತೆ, ಅದನ್ನು ಸಂಘಾಟ ಅಂತ ಕರೀತಾರೆ. ಈ ಚಿಪ್ಪು, ಮುತ್ತಿನ ಚಿಪ್ಪು ಅಂತ ಏನಿರುತ್ತೆ ಅದ್ರ ಒಳಗಡೆ ಅದರ ಮೇಲ್ಗಡೆ ಮುಳ್ಳಿನ ಅನೇಕ ತರಹದ ಸಮುದ್ರ ಸಸ್ಯಗಳು ಅಂತ ಹೇಳಬಹುದು. ಅದಕ್ಕೆ BGL ಸ್ವಾಮಿಯವರೇ ಹೊಸ ಸಮುದ್ರದ ಆ ತರಹದ ಒಂದು ಸಮುದ್ರ ಸಸ್ಯದ ಪ್ರಭೇದವನ್ನು ಕಂಡುಹಿಡಿದು ಅವರ ಗುರುಗಳ ಹೆಸರಿನಲ್ಲಿ ನಾಮಕರಣ ಮಾಡಿದ್ದಾರೆ. ಬೈಲಿ ಅಂತ ಆ ಸಸ್ಯದ ಹೆಸರು. ಆ ತರಹ BGL ಸ್ವಾಮಿಯ ಶಿಷ್ಯರು ಹಾಗೆ ಮಾಡಿದ್ದಾರೆ. ಸಮುದ್ರದ ಪಾಚಿಯನ್ನ ಒಂದು ಹೊಸ ಪಾಚಿಯನ್ನ ಸ್ವಾಮಿಯ ಹೆಸರಿನಲ್ಲಿ ಮಾಡಿದ್ದಾರೆ. ಇರಲಿ, ಅದು ಅವರವರ ಶಿಷ್ಯರು ಅವರವರ ಗುರುಗಳಿಗೆ ಸಲ್ಲಿಸುವಂತಹ ಒಂದು ರೀತಿ. ನಾವೇನಾದ್ರೂ ಒಂದು ಹೊಸ ವೃತ್ತವನ್ನು ಕಂಡುಹಿಡಿದ್ರೆ ನಮ್ಮ ಗುರುಗಳ ಅಥವಾ ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರ ಹೆಸರನ್ನು ಇಡಬಲ್ಲೆವು. ಹಾಗೆ ಇಲ್ಲಿಯೂ ಕೂಡ
ಆ ಸಮುದ್ರದ ಪಾಚಿ ಅಥವಾ ಸಮುದ್ರದ ಮುಳ್ಳಿನ ಗಿಡಗಳು ಏನಿರುತ್ತೆ ಅದನ್ನು ಸಂಘಾಟ ಅಂತ ಕರೀತಾರೆ. ಏನಂತ ಕರೀತಾರೆ? ಸಂಘಾಟ. ಇಲ್ಲಿ ಯಾವುದು ಸಂಘಾಟ? ಅಸ್ಥಿ ಸಂಘಾತ ಸಂಘಾಟಂ. ಮೂಳೆಯ ಸಮೂಹವೇ ಒಂದು ಸಂಘಾಟ. ದುಃಖವೆಂಬ ಕಡಲಿಗೆ ಮೂಳೆಯ ಗುಂಪು ಏನಿದೆ ಅದೇ ಒಂದು ಮುಳ್ಳು ಬೇಲಿ ಇದ್ದ ಹಾಗೆ, ಕೆಟ್ಟ ಪಾಚಿ ಇದ್ದ ಹಾಗೆ. ಸರಿ, ಈ ದುಃಖವೆಂಬ ಕಡಲಿನಲ್ಲಿ ದೇಹದ ಪಾತ್ರ ಇದ್ದೇ ಇದೆ. ದೇಹ ಇಲ್ಲದೆ ಹೋದರೆ ದುಃಖ ಎಲ್ಲಿಂದ ಬರುತ್ತೆ? ಸಮುದ್ರದಲ್ಲಿ ನೊರೆ ಉಂಟು. ಈ ದುಃಖವೆಂಬ ಕಡಲಿನ ನೊರೆ ಯಾವುದು? ಕಫ ಅಂತನ್ನುವ ನೊರೆ ಎಂದ್ರು. ಶ್ಲೇಷ್ಮಫೇನಂ. ಆದರೆ ಸಮುದ್ರದಲ್ಲಿ ಮುತ್ತು ಉಂಟು. ಹೌದು, ಇಲ್ಲೂ ಮುತ್ತಿದೆ. ದಾನ ಮುಕ್ತಾಕರಂ ಭೀಮಂ ಅಂದ್ರು. ದಾನ ಮುಕ್ತಾಕರ, ದಾನ ಮಾಡೋದು ಅನ್ನುವ ಒಂದು ಮುತ್ತು ಇಲ್ಲಿದೆ. ಅದು ಈ ತರಹದ ಘೋರವಾದ ಸಸ್ಯಗಳ ಒಳಗಡೆ ಇದೆ. ಆ ಚಿಪ್ಪನ್ನು ತೆಗಿಬೇಕು. ದಾನ ಬಹಳ ಪ್ರಧಾನ. ಯಾಕೆ ಅಂದರೆ ವಿದ್ಯಾದಾನ ಇದೆ, ಅದಕ್ಕೇನು ದುಡ್ಡು ಕೊಡ್ಲಿಕ್ಕಾಗತ್ತೆ? ವಿವೇಕ ದಾನ ಅಂತ ಒಂದಿದೆ. ನಮ್ಮ ಅಪ್ಪ ಅಮ್ಮಂದಿರು ಸಮಾಜದಲ್ಲಿ ಹೀಗೆ ನಡ್ಕೊಳ್ಬೇಕಪ್ಪ, ಹೀಗೆ ನಡ್ಕೊಳ್ಬಾರದು ಅಂತ ಹೇಳಿರ್ತಾರೆ. ಅದಕ್ಕೆ ಯಾವ ದುಡ್ಡು ಕೊಡ್ಲಿಕ್ಕಾಗತ್ತೆ? ಅದು ದಾನ ಅಷ್ಟೆ, ತಗೊಂಡೆವು. ಹಾಗೆ ಮುತ್ತು ಇಲ್ಲಿ ವೇದವ್ಯಾಸರು ಇಷ್ಟು ಅದ್ಭುತವಾದದನ್ನು ಕೊಟ್ಟಿದ್ದಾರೆ. ಏನು ಕೊಡ್ಲಿಕ್ಕಾಗತ್ತೆ? ನಾವೇನು ಆನಂದವನ್ನು ಅನುಭವಿಸ್ತೇವೆ ಪೂರ್ವ ಸೂರಿಗಳ ಸಂಘದಲ್ಲಿ. ಪೂರ್ವ ಸೂರಿಗಳು ಅಂತಂದ್ರೆ ಹಿಂದಿನ ವಿದ್ವಾಂಸರು. ಸೂರಿ ಅಂದ್ರೆ ವಿದ್ವಾಂಸರು ಅಂತ. ಪೂರ್ವ ಸೂರಿಗಳು ಅಂತಂದ್ರೆ ಹಿಂದಿನ ಜ್ಞಾನಿಗಳು. ಅವ್ರನ್ನ ಓದ್ತೇವೆ. ಏನು ಅವ್ರನ್ನ ಹುಡ್ಕೊಂಡು ಹೋಗಿ ಏನು ಕೊಡ್ಲಿಕ್ಕಾಗತ್ತೆ ನಮಗೆ? ಕಾಳಿದಾಸನ ಕಾವ್ಯವನ್ನು, ಕ್ಷೇಮೇಂದ್ರನ ಕಾವ್ಯವನ್ನು ಆಸ್ವಾದಿಸಿ ಆಹಾ ಎಷ್ಟು ಚೆನ್ನಾಗಿದೆ, ಎಷ್ಟು ತೃಪ್ತಿ ಅಂತೇವೆ. ಏನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ ಅವ್ರನ್ನ? ಯಾರೋ ಕೊಟ್ಟ ಹೊಳಹು ಬೇಡ. 100 ವರ್ಷದ ಹಿಂದೆ ಇರೋರು ನಮ್ಮ ಗುರುಗಳು, ಅವ್ರಿಗೆಲ್ಲ ಏನು ಕೊಡ್ಲಿಕ್ಕಾಗತ್ತೆ? ಉಪನಿಷತ್ ಚಂದ್ರಿಕಾ ಓದಿ ಆಹಾ ಅಂತೇವೆ. ಏನು ಕೊಡ್ಲಿಕ್ಕಾಗತ್ತೆ? ಅದು ದಾನ ಅಷ್ಟೆ. ಈ ದುಃಖವೆಂಬ ಕಡಲ ಆಳದಲ್ಲಿ ದಾನ ಅನ್ನುವ ಮುತ್ತು ಇರುತ್ತಪ್ಪ. ದಾನ ಮುಕ್ತಾಕರಂ ಭೀಮಂ ಶೋಣಿತ ಹರದ ವಿದ್ರುಮಂ. ಈ ನೆತ್ತರು ಅಂತನ್ನೋದು ಹವಳ ಇದ್ದ ಹಾಗೆ, ಸಮುದ್ರದ ಅಡಿಯಲ್ಲಿರುವ ಹವಳ ಇದ್ದ ಹಾಗೆ. ಹಸಿತೋತ್ಕೃಷ್ಟ ನಿರ್ಘೋಷಂ ನಾನಾಜ್ಞಾನ ಸುದುಸ್ತರಂ. ಹಸಿತ ಉತ್ಕೃಷ್ಟ ನಿರ್ಘೋಷಂ. ಜಗತ್ತಿನಲ್ಲಿ ನಮ್ಮನ್ನು ನಗಿಸುವ ಪದಾರ್ಥಗಳಿವೆ. ಸಮುದ್ರದ ಮಾರ್ಮೊಳಗು ಅಂತಾರಲ್ಲ, ಮೊರೆತ ಭೋರ್ ಅಂತ ಕೇಳಿಸ್ತಾ ಇರುತ್ತೆ ದೂರದಿಂದ. ಹಾಗೆ ಈ ದುಃಖವೆಂಬ ಕಡಲಿನಲ್ಲಿ ಏನು? ಹಸಿತೋತ್ಕೃಷ್ಟ ನಿರ್ಘೋಷಂ. ನಗೆ ಮತ್ತೆ ಆಕ್ರೋಶದ ಕೂಗೆ ಸಮುದ್ರದ ಈ ದುಃಖವೆಂಬ ಕಡಲ ಮಾರ್ಮೊಳಗು ಇದ್ದ ಹಾಗೆ. ಆದರೆ ನಂತರದ ಕವಿಗಳು ಬರೆದದ್ದು ಬೇರೆ. ನಮ್ಮ ಕನ್ನಡದಲ್ಲಿ ಅಡಿಗರು ಅಳುವ ಕಡಲಲ್ಲಿ ತೇಲು ಬರುತ್ತಲಿದೆ ನಗೆಯ ಹಾಯಿ ದೋಣಿ ಎಂದ್ರು. ಆದರೆ ವೇದವ್ಯಾಸರು ಹೇಳ್ತಾರೆ ಅದು ಹಾಯಿ ದೋಣಿ ಅಲ್ಲಪ್ಪ. ಹಾಯಿ ದೋಣಿ ಯಾವುದು ಅಂತಂದ್ರೆ ಜ್ಞಾನ ಅಂದ್ರು. ಅಳುವ ಕಡಲಲು ಅದು ಹೀಗಾಗ್ಬೇಕಿತ್ತು. ಅಳುವ ಕಡಲಳು ತೇಲಿ ಬರುತ್ತಿದೆ ಅರಿವ ಹಾಯಿ ದೋಣಿ ನಗೆಯ ಸದ್ದು ಕೂಡಿ ಅಂತ ಆಗಬೇಕಿತ್ತು. ಆದರೆ ಅವರು ಪೂರ್ವ ಸೂರಿಯಾದ ಕವಿನಾಂ ಕವಿಯಾದ ವ್ಯಾಸಜ್ಜನನ್ನು ಓದಿದ್ರೆ ಚೆನ್ನಾಗಿರ್ತಿತ್ತು. ಅವಾಗ ಈ ರೀತಿ ಆಗ್ತಾ ಇತ್ತು. ಹಸಿತ ಉತ್ಕೃಷ್ಟ ನಿರ್ಘೋಷಂ. ಅಳುವ ಕಡಲ ಮಾರ್ಮೊಳಗು ಯಾವುದು ಅಂತ ಹೇಳಿದ್ರೆ ಉತ್ಕೃಷ್ಟ ನಿರ್ಘೋಷಂ, ನಗು. ಆ ದುಃಖವನ್ನು ಮರೀತೇವೆ. ಎಂತಹ ದುಃಖದ ಪ್ರಸಂಗ ಇದ್ರೆ ಬೇರೆಯವ್ರ ದುಃಖ ನಮಗೆ ನಗುವೆ. ಬೇರೆಯವ್ರ ದುಃಖವೇ ನಗು ಬರೋದು ನಮಗೆ. ಆ ದುಃಖ ಅನ್ನೋದು ಅಜ್ಞಾನದಿಂದ ಕೂಡಿದ್ರೆ ಇನ್ನೂ ನಗು ಬರುತ್ತೆ.
ಯಾಕೆಂದರೆ ಮೂಲಭೂತವಾಗಿ ಪ್ರತಿಯೊಂದು ನಗೆಯ ಹಿಂದೆ ಏನೋ ಅಜ್ಞಾನ ಇರುತ್ತೆ. ಆ ಅಜ್ಞಾನವೇ ನಮಗೆ ನಗು ಬರೋದು, ಅವರ ಅಜ್ಞಾನ ಅಲ್ವೇ? ಅವರ ಅಜ್ಞಾನ ಏನಿರುತ್ತೆ ಅದು ನಮಗೆ ನಗು ಬರುತ್ತೆ. ಪಂಜಾಬಿನ ಗುರುದ್ವಾರ ಒಂದಕ್ಕೆ ಕೇಂದ್ರದ ಇನ್ಸ್ಟ್ರಕ್ಷನ್ ಹೋಯ್ತಂತೆ, ಹ್ಯಾಂಡ್ ಓವರ್ ಕಲ್ಪ್ರಿಟ್ ಅಂತ, ನಮಗೆ ಕಲ್ಪ್ರಿಟ್ಟನ್ನು ಕೊಡಬೇಕು. ರಿಪ್ಲೈ ಬಂತಂತೆ, ವಿ ಹ್ಯಾವ್ ಗುರುಪ್ರಿಟ್ ಅಂಡ್ ಹಲ್ಪ್ರಿಟ್, ನಾಟ್ ಕಲ್ಪ್ರಿಟ್ ಅಂತ. ಅಂದರೆ ಅವ್ರು ಕಲ್ಪ್ರಿಟ್ ಅನ್ನುವ ಶಬ್ದದ ಅಜ್ಞಾನ ನಮಗೆ ನಗು ಬಂದದ್ದಿಲ್ಲಿ. ಹಾಗೆ ನೀವೆಲ್ಲ ನೋಡಿ, ಎಲ್ಲೋ ಒಂದು ಕಡೆ ಅಜ್ಞಾನ, ಯಾವುದೋ ಒಂದು ನೋವು. ಅಯ್ಯೋ ಫೋನ್ ಬಂತು ಅಂತ ಹೇಳಿ ಐರನ್ ಬಾಕ್ಸ್ ತೆಗೆದು ಕಿವಿನಲ್ಲಿ ಇಟ್ಕೊಂಡ್ಬಿಟ್ಟೆ, ಅದಕ್ಕೆ ಗಾಯ ಆಯ್ತು. ಸರಿ, ಒಂದು ಕಿವಿ ಸರಿ, ಎರಡನೇ ಬಾರಿ ಯಾಕೆ ಹೀಗಾಯ್ತು? ಅಯ್ಯೋ ಎರಡನೇ ಬಾರಿ ಫೋನ್ ಮಾಡಿಬಿಟ್ಟಿದ್ರು ಅಂತ. ಆದ್ರೆ ಗೊತ್ತಾಗದೆ ಇಟ್ಕೊಂಡದ್ದೇ ನಮಗೆ ನಗು. ಅದರಿಂದಾಗಿ ಹಸಿತೋತ್ಕೃಷ್ಟ ನಿರ್ಘೋಚಂ, ಅಳುವ ಕಡಲಲ್ಲಿ ನಗೆಯ ಮಾರ್ಮೊಳಗು, ನಾನಾ ಜ್ಞಾನ ಸುದುಸ್ತರಂ, ಸಮುದ್ರದಲ್ಲಿ ಅನೇಕ ದುಸ್ತರವಾದ ಪ್ರದೇಶಗಳುಂಟು ಅಲ್ವೇ? ಯಾವುದ್ಯಾವುದೋ ತ್ರಿಕೋನಗಳು, ಬರ್ಮುಡಾ ಟ್ರಯಾಂಗಲ್, ಆ ತರದ್ದು ದಾಟಲಾಗದ ಅನೇಕ ಪದಾರ್ಥಗಳಿವೆ, ಅನೇಕ ಜಾಗಗಳಿದೆ. ಅದನ್ನು ಬಿಡಿಸ್ಕೊಂಡು ದೂರ ಸರ್ಕೊಂಡು ಹೋಗಬೇಕು. ಹಾಗೆ ಇಲ್ಲಿ ಈ ದುಃಖವೆಂಬ ಕಡಲಿನಲ್ಲಿ ದೂರ ಬಿಡಬೇಕಾದದ್ದು ಯಾವುದು ಅಂದರೆ ಅಜ್ಞಾನ. ಅಜ್ಞಾನವನ್ನು ಬಳಸ್ಕೊಂಡು ಹೋಗ್ಬೇಕು. ಅದನ್ನು ದಾಟ್ಲಿಕ್ಕಾಗಲ್ಲ, ಅದನ್ನು ಜಯಿಸ್ತೇನೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಎಲ್ಲರ ಕಮೆಂಟ್ಗೂ ಉತ್ತರ ಕೊಡ್ಲಿಕ್ಕಾಗತ್ತಾ? ಏನೇನೋ ಮಾತಾಡಿರ್ತಾರೆ. ರೋದನಾಸ್ತ್ರ ಮಲಕ್ಸಾರಂ ಸಂಗತ್ಯಾಗ ಪರಾಯಣಂ ಪುನರಾಜನ್ಮಲೌಕೌಘಂ ಪುತ್ರ ಬಾಂಧವ ಪತ್ತನಂ. ರೋದನಾಸ್ತ್ರಂ, ಆ ಸಮುದ್ರದ ಮೇಲೆ ತೇಲುವ ಎಣ್ಣೆ, ರೋದನ ಅಸ್ತ್ರ, ಅಳುವೆ ಈ ದುಃಖವೆಂಬ ಕಡಲ ಅಲೆಯ ಮೇಲೆ ತೇಲುವ ಎಣ್ಣೆ, ಕೀಲೆಣ್ಣೆ ಅಂತ ಇರುತ್ತೆ. ಕೀಲೆಣ್ಣೆ ಅಂತ ಹೇಳೋದು ಅದಕ್ಕೆ. ತಿಮಿಂಗಿಲದ ದೇಹದ ಒಳಗಡೆಯಿಂದ ಬರುವ ಎಣ್ಣೆ ಇದೆಯಲ್ಲ, ಅದನ್ನು ಅವತ್ತಿನ ಕಾಲದಲ್ಲಿ ಅನಿವಾರ್ಯವಾಗಿ ತೆಗಿಲೇಬೇಕಾಗ್ತಾ ಇತ್ತು. ಇವತ್ತು ತೆಗೆಯಲ್ಲ ಬಿಡಿ, ಇವತ್ತು ನಾವು ಅಲ್ಲಿಗೆ ಹೋಗಿ ಎಣ್ಣೆ ಹಾಕ್ತೀವಿ. ಸಮುದ್ರಕ್ಕೆ ಈ ಮೋಟಾರುಗಳೆಲ್ಲ ಸಾವಿರಾರು ಎಣ್ಣೆ ಸುರಿಸ್ತವೆ, ಹಡಗುಗಳೆಲ್ಲ. ಆ ತರಹ ಅಳು ಅಂತನ್ನೋದೇ ಎಣ್ಣೆ ಇದ್ದ ಹಾಗಪ್ಪ. ಆಮೇಲೆ ಸಂಗತ್ಯಾಗ ಪರಾಯಣಂ, ಮುಖ್ಯ ತ್ಯಾಗವೇ ಇರೋದು. ಈ ಸಮುದ್ರದ ಒಳಗಡೆ ದುಃಖ ಆಗಬಾರದು ಅಂತ ಹೇಳಿದ್ರೆ ನಾವು ತೀರಕ್ಕೆ ಬರಬೇಕು, ಒಂದು ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊಳ್ಬೇಕು. ಇಲ್ಲಿರೋದು ಸಂಗತ್ಯಾಗವೇ. ಪುನರಾಜನ್ಮಲೌಕೌಘಂ, ಸಮುದ್ರದಲ್ಲಿ ಇರುವ ಕೊಳೆಗಳು, ಅದು ಒಂದು ಭೀಕರ. ಹಾಗೆ ಇಲ್ಲಿ ಪುನರಾಜನ್ಮಲೌಕೌಘಂ, ಮತ್ತೆ ವಾಪಸ್ಸು ಬರೋದು, ಮತ್ತೆ ಹುಟ್ಟುವುದು ಅಂತ ಇದೆಯಲ್ಲ. ಪುನರಾಜನ್ಮಲೌಕೌಘಂ ಪುತ್ರ ಬಾಂಧವ ಪತ್ತನಂ, ಸಮುದ್ರದ ಮಧ್ಯದಲ್ಲಿ, ಸಮುದ್ರದ ತೀರದಲ್ಲಿ ಅನೇಕ ಪಟ್ಟಣಗಳು ಸಿಗ್ತದೆ. ಅದನ್ನೆಲ್ಲ ದಾಟ್ಕೊಂಡು ಹೋಗಬೇಕು, ಅಲ್ಲಿ ವ್ಯಾಪಾರ ಮಾಡಿ. ಹಾಗೆ ಇಲ್ಲಿ ಪುತ್ರರು, ಬಾಂಧವರು, ಈ ಜನ್ಮದ ಪತಿ ಪತ್ನಿಯರು, ಪುತ್ರರು, ನಂಟರು, ಸ್ನೇಹಿತರು, ಶತ್ರುಗಳು, ಅದೆಲ್ಲ ಒಂದು ಪಟ್ಟಣ ಇದ್ದಾಗ ಅದನ್ನು ದಾಟ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ದುಃಖ ಅನ್ನುವ ಕಡಲಿನಲ್ಲಿ ದೋಣಿ ದಾಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತೀರದಲ್ಲಿ ಅನೇಕ, ಅಲ್ಲಿ ಇರೋದು, ವಿಶ್ರಮಿಸೋದು, ವ್ಯಾಪಾರ ಮಾಡೋದು, ಅಲ್ಲಿಂದ ಮುಂದೆ ಹೋಗೋದು ಅಲ್ವಾ? ಎಂಥ ಆ್ಯಪ್ಟ್ ಆಗಿರುವಂತಹ ವಿವರಣೆ. ಆಯಾ ಪಟ್ಟಣಗಳಲ್ಲಿ ಇಳಿಯೋದು, ವ್ಯಾಪಾರ ಮಾಡೋದು, ಆಮೇಲೆ ವ್ಯಾಪಾರಿ ಮತ್ತೆ ಹಡಗು ಹತ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ವೇದಾಂತ ಗಮನೋತ್ತಾರಂ ಸರ್ವಭೂತ ದಯೋದಕಂ, ವೇದಾಂತದ ಗಮನ ಅಂತನ್ನೋದೇ ನಮ್ಮನ್ನು ದಾಟಿಸುವ ಏಕೈಕ ದಾರಿ. ಸರ್ವಭೂತ ದಯೋದಕಂ, ಸಮುದ್ರದಲ್ಲಿ ಈ ಅಳುವ ಕಡಲಿನಲ್ಲಿ ಏನು ಮಾಡಬೇಕು? ನಾವು ಕುಡಿಲಿಕ್ಕೆ ನೀರು ಇಟ್ಕೊಂಡಿರ್ಬೇಕು ದೋಣಿ ತುಂಬ.
ಯಾವುದು ಅಂದರೆ ಸರ್ವಭೂತ ದಯಾ ಅಂತನ್ನೋದು. ಅಲ್ಲಿ ನೀರು ಕುಡಿಲಿಕ್ಕಾಗಲ್ಲ, ಉಪ್ಪು ನೀರು. ಅದಕ್ಕೆ ನಾವು ತೀರದಿಂದ ಒಂದು ನೀರು ತಗೊಂಡಿರ್ಬೇಕು. ಅಯ್ಯೋ ಅಳ್ತಾ ಇದ್ದಾರಲ್ಲ ಅಂತ ದಯೆ ಅನ್ನುವ ನೀರನ್ನು ಇಟ್ಕೊಂಡಿರ್ಬೇಕು. ಮೋಕ್ಷ ದುರ್ಲಭ್ಯ ವಿಷಯಂ ಬಡಬಾ ಮುಖ ಸಾಗರಂ. ಈ ತರಹದ ಮೋಕ್ಷವನ್ನು ತಲುಪಿಸದ ದೊಡ್ಡ ಉರಿ, ಬೆಂಕಿ, ಬಡಬಾಮುಖ ಅದನ್ನು ಹೊಂದಿರುವ ಈ ಕಡಲನ್ನ ತರಂತಿ ಮುನಯ ಸಿದ್ಧಾ ಜ್ಞಾನಯಾನೇನ ಭಾರತ. ಇದನ್ನು ಮುನಿಗಳು ಜ್ಞಾನವೆಂಬ ಯಾನ ಗಾಡಿಯಿಂದ ದಾಟುತ್ತಾರೆ. ತೀರ್ತ್ವಾ ಸುದುಸ್ತರಂ ರಾಜನ್ ವಿಶಂತಿ ವಿಮಲಂ ನಭಃ ತತ್ರ ತಾನ್ ಸುಕೃತಾನ್ ಸಾಂಖ್ಯಾನ್ ಸೂರ್ಯೋ ವಹತಿ ರಶ್ಮಿಭಿಃ ಪದ್ಮತಂತುವದಾವಿಶ್ಯ ಪ್ರಾವಹಂ ವಿಷಯನ್ ನೃಪಾ. ಈ ರೀತಿ ಯತಿಗಳು ಜ್ಞಾನಯಾನದಿಂದ ದಾಟುತ್ತಾರೆ. ದಾಟಿ ದುಃಖದಿಂದ ಪಾರಾಗಿ ಮೇಲ್ಗಡೆ ಹೋದರೆ ಪ್ರವಾಹವಾಯು ಅವರನ್ನು ಸ್ವೀಕಾರ ಮಾಡ್ತಾನೆ. ಸೂಕ್ಷ್ಮ ಶೀತ ಸುಗಂಧಶ್ಚ ಸುಖ ಸ್ಪರ್ಶಶ್ಚ ಭಾರತ. ಅಲ್ಲಿ ಸೂಕ್ಷ್ಮವು ತಂಗಾಳಿ, ಮೆಲುಗಾಳಿ, ಸೂಕ್ಷ್ಮ ಮೆಲುಗಾಳಿ, ಶೀತ ತಂಗಾಳಿ, ಸುಗಂಧ ಪರಿಮಳಭರಿತವಾದ ಗಾಳಿ, ಸುಖ ಸ್ಪರ್ಶ ಈ ತರಹದ ಗಾಳಿ ಅಲ್ಲಿ 7 ಇಂದ್ರಿಯಗಳ ಮೇಲೆ ಬೀಸುತ್ತೆ. ಅಂದರೆ ಅಪ್ರಾಕೃತವಾದ ಭೋಗ ಇರುತ್ತೆ ಅಂತ. ಎಲ್ಲಿ? ಮೋಕ್ಷದಲ್ಲಿ. ಈ ದುಃಖವೆಂಬ ಕಡಲನ್ನು ದಾಟಿದ್ರೆ ಮೋಕ್ಷ. ಆ ಮೋಕ್ಷದಲ್ಲಿ ಇರುವ ವಿಷಯ ಇಂದ್ರಿಯಗಳಿಂದ ಭೋಗಿಸ್ತೇವೆ, ಸ್ವರೂಪಭೂತವಾದ ಇಂದ್ರಿಯಗಳಿಂದ. ದುಃಖ ಇರಲ್ಲ. ಹೀಗೆ ಬಹಳ ಸೊಗಸಾದ ಒಂದು ರೂಪಕವನ್ನ ವೇದವ್ಯಾಸರು ನಮಗೆ ಕೊಟ್ಟಿದ್ದಾರೆ. ಪರಮಾತ್ಮಾನಮಾಸಾದ್ಯ ಸತ್ವಂ ವಹತಿ ಶುದ್ಧಾತ್ಮ ಪರಂ ನಾರಾಯಣಂ ಪ್ರಭುಂ. ನಾವು ರಜೋಗುಣ ಅಂತನ್ನೋದು ಆಯ್ತಾ, ತಮೋಗುಣ ರಜೋಗುಣದ ಕಡೆಗೆ ಸಾಗಬೇಕು. ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣದ ಕಡೆಗೆ ಸಾಗಬೇಕು. ಸತ್ವಗುಣ ಅಂತನ್ನೋದು ಪರಮಾತ್ಮನ ಬಳಿಗೆ ನಮ್ಮನ್ನು ಒಯ್ಯುತ್ತೆ. ಸತ್ವಂ ವಹತಿ ಶುದ್ಧಾತ್ಮ ಪರಂ ನಾರಾಯಣಂ ಪ್ರಭುಂ. ಅದರಿಂದಾಗಿ ಸಾತ್ವಿಕವಾದ ಊಟ, ಸಾತ್ವಿಕವಾದ ಜ್ಞಾನ, ಸಾತ್ವಿಕವಾದ ದಾನ, ಸಾತ್ವಿಕವಾದ ಆಹಾರ ಎಲ್ಲವನ್ನು ತೆಗೆದುಕೊಳ್ಬೇಕು. ಈ ತರಹದ ಪರಮಾತ್ಮನ ಬಳಿಗೆ ಹೋಗುವಾಗ ಯತಯಃ ಅಮಲಾಹ, ಪ್ರಯತ್ನ ಪಡುವವರು ಅಂತ. ಸನ್ಯಾಸಾಶ್ರಮದಲ್ಲಿ ಇರುವವರಿಗೆ ಮಾತ್ರ ಸಾಧನ ಅಲ್ವಲ್ಲ. ಅಯತಿ ಶ್ರದ್ಧಯೋಪೇತಃ ಅಂತ ಕೃಷ್ಣ ಹೇಳುವಾಗ ಯತಿ ಅನ್ನೋ ಶಬ್ದಕ್ಕೆ ಪ್ರಯತ್ನ ಅಂತಾನೆ ಅರ್ಥ. ಅಮೃತತ್ವಾಯ ಕಲ್ಪಂತೆ ನನಿವರ್ತಂತಿ ಚಾಭಿಭೋ. ಅವರು ಹೋದವರು ಮತ್ತೆ ಮರಳಿ ಬರುವುದಿಲ್ಲ. ಪರಮಸ್ಸಾಗತಿಸ್ತಾ ಗತಿಪಾರ್ಥ ನಿರ್ದ್ವಂದ್ವಾನಾಂ ಮಹಾತ್ಮನಾಂ. ಅಲ್ಲಿಗೆ ಹೋದ ಮೇಲೆ ಮತ್ತೆ ಮರಳಿ ಬರೋದಿಲ್ಲ, ಅದು ಪರಮಗತಿ ಅಂದರು. ಇಷ್ಟು ಹೇಳಿದ ಮೇಲೆ ನಮ್ಮೆಲ್ಲರ ಪರವಾಗಿ ಯುಧಿಷ್ಠಿರ ಒಂದು ಅದ್ಭುತವಾದ ಪ್ರಶ್ನೆ ಕೇಳ್ತಾನೆ. ಇದು ಯಾವುದೋ ಕಾಲದಲ್ಲಿ ದಿಲೀಪ್ ಅವ್ರ ಜೊತೆ ಮತ್ತೆ ನಿನ್ನ ಜೊತೆ ಮಾತನಾಡುವಾಗ ಈ ಪ್ರಶ್ನೆ ಬಂದಿತ್ತು. ಮೊನ್ನೆಯೋ ಏನೋ. ಸ್ಥಾನಮುತ್ತಮಮಾಸಾದ್ಯ ಭಗವಂತಂ ಸ್ಥಿರವ್ರತಾಃ ಆ ಜನ್ಮ ಮರಣಂ ವಾತೆ ಸ್ಮರಂತ್ಯುತ ನವಾನಘ. ಅಲ್ಲ, ಒಳ್ಳೆ ಮುಕ್ತಿಯನ್ನು ಹೊಂದುತ್ತಾರೆ. ಮುಕ್ತಿಯನ್ನು ಹೊಂದಿದವರು ಹಿಂದಿನದ್ದನ್ನು ನೆನಪಿಸ್ಕೋತಾರಾ, ನೆನಪಿಸ್ಕೊಳ್ಳಲ್ವಾ? ಆ ಜನ್ಮ ಮರಣಂ ವಾತೆ, ಹುಟ್ಟು ಸಾವುಗಳನ್ನು. ನಾನು ಹಿಂದಣ ಒಂದು ಈ ಮೋಕ್ಷದ ಕಡೆಗಿನ ಪ್ರಯಾಣದಲ್ಲಿ ಹೀಗೆಲ್ಲ ಆಗಿತ್ತು.
ಅಲ್ಲಿ ಒಂದು ಕಾಲದಲ್ಲಿ ಶತ್ರುವಾಗಿದ್ದವನು ಎದುರುಗಡೆ ಬರ್ತಾನೆ, ಶತ್ರುವಾಗಿದ್ದವಳು ಎದುರುಗಡೆ ಬರ್ತಾಳೆ. ಆಗ ಎಂತ ನೆನಪಿಸ್ಕೋತಾರಾ? ಅಲ್ಲಿ ಹೇಗೆ ಸಂವಹನ ಇರುತ್ತೆ? ಅಲ್ಲಿಯೂ ಇದೇ ಇರುತ್ತಾ? ಅಲ್ಲಿಯೂ ಅಸಮಾಧಾನಾದಿಗಳಿರುತ್ತಾ? ಈ ಪ್ರಶ್ನೆ ಅವಾಗ ಬಂದಿತ್ತು. ಇಲ್ಲಿ ಇರೋದು ಉತ್ತಮ ಸ್ಥಾನವನ್ನು ಹೊಂದಿದ ಮೇಲೆ, ದೇವರನ್ನು ಹೊಂದಿದ ಮೇಲೆ ಹುಟ್ಟು ಸಾವುಗಳನ್ನು ನೆನಪಿಸ್ಕೊಳ್ತಾರಾ? ಯದತ್ರ ತಥ್ಯಂ ತನ್ಮೇತ್ವಂ ಯಥಾವದ್ವಕ್ತುಮರ್ಹಸಿ ತ್ವದೃತೆ ಮಾನವಂ ನಾಣ್ಯಂ ಪ್ರಷ್ಟುಮರ್ಹಾಮಿ ಕೌರವ. ಈ ಪ್ರಶ್ನೆಗೆ ನೀನೇ ಉತ್ತರ ಹೇಳಬೇಕು, ಬೇರೆ ಯಾರಿಗೂ ಉತ್ತರ ಗೊತ್ತಿಲ್ಲ. ತ್ವದೃತೆ ಮಾನವಂ ನಾಣ್ಯಂ ಪ್ರಷ್ಟುಮರ್ಹಾಮಿ ಕೌರವ. ಮೋಕ್ಷೇ ದೋಷೋ ಮಹಾನೇಚ ಪ್ರಾಪ್ಯ ಸಿದ್ಧಿಂ ಗತಾನ್ ಋಚಾನ್ ಯದಿ ತತ್ರೈವ ವಿಜ್ಞಾನೇ ವರ್ತಂತೆ ಯತಯಃ ಪರೇ. ಅಲ್ಲ, ಮೋಕ್ಷದಲ್ಲಿ ಒಂದು ದೊಡ್ಡ ದೋಷ ಏನು? ಸಿದ್ಧಿಯನ್ನು ಹೊಂದಿದವರು ಜ್ಞಾನಪೂರ್ಣರಾಗಿರ್ತಾರೆ ಅಂದರೆ ಇದು ಗೊತ್ತಿರಬೇಕು. ಇಲ್ಲ, ಈ ಜ್ಞಾನ ಮಾತ್ರ ಇಲ್ಲ ಅಂತಂದ್ರೆ ಏನು ಕಾರಣ? ಆ ಜ್ಞಾನವೂ ಇಲ್ಲದೆ ಇರಬಹುದು ಅನ್ನೋ ಪ್ರಶ್ನೆ ಬರುತ್ತೆ. ಅದರಿಂದಾಗಿ ಮಗ್ನಸ್ಯ ಹಿ ಪರೇ ಜ್ಞಾನೇ ಖಿನ್ನ ದುಃಖ ತರಂ ಭವೇತ್. ಅಜ್ಞಾನದಲ್ಲಿ ಮುಳುಗಿದವನಿಗೆ ಏನು ದುಃಖವಲ್ಲ. ಹಿಂದಿನದ್ದು ಗೊತ್ತಿಲ್ಲ ಅಂದ್ರೆ ಅಜ್ಞಾನ ಇತ್ತು ಅಂತ ಆಗತ್ತೆ. ಅಜ್ಞಾನದಲ್ಲಿದ್ದಾರೆ ಅವರು ಒಂತರಹ ಅಜ್ಞಾನ ಅಂತ. ಇಲ್ಲ, ಜ್ಞಾನ ಇದೆ ಅಂತ ಹೇಳಿದ್ರೆ ಹಿಂದಿನ ನೆನಪಿನಿಂದ ದುಃಖ ಬರಲ್ವಾ ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ ಅವನು. ಎಂತಹ ಸೊಗಸಾದ ಪ್ರಶ್ನೆ! ಅದಕ್ಕೆ ಭೀಷ್ಮಾಚಾರ್ಯರ ಮೊದಲ ಉತ್ತರ ಏನಿದೆ, ಗಾಬರಿ ಆಗತ್ತೆ ನಮಗೆ. ಯಥಾ ನ್ಯಾಯಂ ತ್ವಯಾ ತಾತ ಪ್ರಶ್ನ ಪೃಷ್ಟಸ್ಸು ಸಂಕಟಃ ವೃದ್ಧಾನಾಮಪಿ ಸಮ್ಮೋಹಃ ಪ್ರಶ್ನೆಸ್ಮಿನ್ ಭರತರಷಭಾ. ಅಯ್ಯೋ, ಒಳ್ಳೆ ಸಂಕಟದ ಪ್ರಶ್ನೆ ಕೇಳಿದೆಯಲ್ಲಪ್ಪ ನೀನು. ಇದಕ್ಕೆ ಉತ್ತರ ಕೊಡೋದೇ ಭಾರಿ ಕಷ್ಟ. ವೃದ್ಧಾನಾಮಪಿ ಸಮ್ಮೋಹ. ಜ್ಞಾನವೃದ್ಧರಿಗೂ ಈ ಪ್ರಶ್ನೆ ಕಾಡುತ್ತಪ್ಪ. ಇದಕ್ಕೆ ಉತ್ತರ ಬಹಳ ಸುಲಭ ಇಲ್ಲ ಇದು. ತಥಾಪಿ ತತ್ವಂ ಪರಮಂ ಶೃಣು ಸಮ್ಯಂಮಯೇರಿತಂ ಬುದ್ಧಿಶ್ಚ ಪರಮಾ ತತ್ರ ಕಾಪಿಲಾನಾಂ ಮಹಾತ್ಮನಾಂ ಇಂದ್ರಿಯಾಣಿ ನ ಬುದ್ಧ್ಯಂತೆ ಸ್ವದೇಹೇ ದೇಹಿನೋ ನೃಪಾ ಕರಣಾನ್ಯಾತ್ಮನಸ್ತಾನಿ ಸೂಕ್ಷ್ಮ ಪಶ್ಯತಿ ತೈಸ್ತು ಸಹ. ನೋಡಪ್ಪ, ಇದಕ್ಕೆ ಒಂದು ಉತ್ತರ ಕೊಡಬಹುದು. ಇದು ಯಾರಿಂದ ಸಮಸ್ಯೆ ಪರಿಹಾರ ಆಗತ್ತೆ ಅಂತಂದ್ರೆ, ಕಪಿಲನಾಮಕ ಪರಮಾತ್ಮನ ಹಿಂದೆ ಹೋದವರಿಗೆ ಮಾತ್ರ ಈ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಕಪಿಲನಾಮಕ ಪರಮಾತ್ಮ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ, ಭಾಗವತದಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಭಾಗವತದಲ್ಲಿ ಕೊಟ್ಟಿದ್ದು ಅದರ ಸಂಕ್ಷೇಪ. ಭಾಗವತದಲ್ಲಿ ಏನಿದೆ ಅದು ಕಪಿಲನ ಮತದ ಸಂಕ್ಷೇಪ. ನಮಗೆ ದಾಟ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಈ ದೇವಹೂತಿಗೆ ಅಂದರೆ ತನ್ನ ತಾಯಿಗೆ ಕಪಿಲನಾಮಕ ಪರಮಾತ್ಮ ಕೊಡುವಂತಹ ಒಂದು ಉಪದೇಶ ಅದು ಮಾತ್ರ ಇದೆ. ಆಯ್ತಾ? ಅದರಿಂದಾಗಿ ಬುದ್ಧಿಶ್ಚ ಪರಮಾಯತ್ರ ಕಾಪಿಲಾನಾಂ ಮಹಾತ್ಮನಾಂ, ಕಪಿಲನಾಮಕ ಪರಮಾತ್ಮ ಕೊಟ್ಟಿದ್ದಾನೆ. ಏನು? ಜೀವನಿಗೆ ಸಂಸಾರಾವಸ್ಥೆಯಲ್ಲಿ ಇಂದ್ರಿಯಾಣಿ ನ ಬುದ್ಧಂತೆ, ಇಂದ್ರಿಯಗಳಿಗೆ ಐಡಿಯಾ ಇರಲ್ಲ. ಕರಣಾನಿ ಆತ್ಮನಸ್ತಾನಿ, ಆತ್ಮನಃ ತಾನಿ ಕರಣಾನಿ. ಕರಣ ಅಂತಂದ್ರೆ ಸಲಕರಣೆಗಳು. ಜೀವನಿಗೆ ಇಂದ್ರಿಯ ಅನ್ನೋದು ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ, ಅದರ ಮೂಲಕ ಬಳಸ್ತಾನೆ. ಕೈಗೆ ಜ್ಞಾನ ಇರಲ್ಲ, ತಲೆಗೇನೆ ಜ್ಞಾನ ಇರಲ್ಲ. ಈಗ ಕೂದಲು ಮುಟ್ಟಿದಾಗ, ನಮ್ಮ ತಲೆಯ ಮೇಲಿದ್ದಾಗ ಕೂದಲು ಮುಟ್ಟಿದ್ರೆ ಗೊತ್ತಾಗತ್ತೆ, ಅದನ್ನು ತೆಗಿರಿ.
ಕೂದಲು ಕತ್ತರಿಸಿ ಪಕ್ಕದಲ್ಲಿ ಬಿದ್ದಿರುವಾಗ ಅದನ್ನು ಮುಟ್ಟಿದ್ರೆ ನಮ್ಮನ್ನು ಮುಟ್ಟಿದೆವು ಅಂತ ಅನ್ಸಲ್ಲ. ಯಾಕೆ ಹೀಗೆ? ಯಾವುದೇ ಇಂದ್ರಿಯಗಳು, ನೆನಪಿರಲಿ, ಇಂದ್ರಿಯದ ಈ ತರಹದ ಪ್ರಾಡಕ್ಟ್ಗಳು ಅದೆಲ್ಲವೂ ಕೂಡ ಕರಣಾನಿ, ಕೇವಲ ಇನ್ಸ್ಟ್ರೂಮೆಂಟ್ ಅಷ್ಟೇ. ತೈಹಿ ಸೂಕ್ಷ್ಮ ಪಶ್ಯತಿ, ಜೀವನಾದವನು ಇಂದ್ರಿಯಗಳನ್ನು ಇನ್ಸ್ಟ್ರೂಮೆಂಟ್ ಆಗಿಸಿಕೊಂಡು ನೋಡ್ತಾನೆ. ಆತ್ಮನ ವಿಪ್ರಹೀಣಾನಿ ಕಾಷ್ಟಕುಡ್ಯ ಸಮಾನಿತು ವಿನಶ್ಯಂತಿ ನ ಸಂದೇಹ ಫೇನ ಇವ ಮಹಾರ್ಣವೇ. ಜೀವಾತ್ಮನ ಸಂಪರ್ಕ ಇಲ್ಲದಿದ್ದರೆ ಕಾಷ್ಟಕುಡ್ಯ ಸಮಾನಿತು, ಈ ಇಂದ್ರಿಯಗಳು ಕೊರಡಿನ ಹಾಗೆ, ಗೋಡೆಯ ಹಾಗೆ, ಕಾಷ್ಟಕುಡ್ಯ ಸಮಾನಿ ವಿನಶ್ಯಂತಿ ನ ಸಂದೇಹ. ಅದರಿಂದಾಗಿ ಈ ಇಂದ್ರಿಯಗಳು, ಈ ಇಂದ್ರಿಯಾಭಿಮಾನಗಳು ಇಂದ್ರಿಯದಲ್ಲೇ ಇರುತ್ತೆ ಅಂತ ಅನ್ಕೊಳ್ಬೇಡಿ. ಫೇನ ಇವ ಮಹಾರಣವೇ, ಸಮುದ್ರದ ನೊರೆಗಳು ಬರ್ತವೆ ಹೋಗ್ತವೆ. ಆ ರೀತಿ ಇಂದ್ರಿಯಗಳಿಗೆ ಸೀಮಿತವಾದ ಸ್ಪರ್ಶಗಳು ಕೆಲವಿರ್ತವೆ. ಇಂದ್ರಿಯೈ ಸಹಗುಪ್ತಸ್ಯ ದೇಹಿನ ಶತ್ರುತಾಪನ ಸೂಕ್ಷ್ಮಶ್ಚರತಿ ಸರ್ವತ್ರ ನಭಸೀವ ಸಮೀರಣ. ಇಂದ್ರಿಯಗಳಿಂದ ಸೂಕ್ಷ್ಮನಾದ ಜೀವಿ ಇದನ್ನು ನೋಡ್ತಾನೆ. ಅವನು ಹೇಗೆ ಸಂಚಾರ ಮಾಡ್ತಾನೆ ಜೀವ ಈ ದೇಹದಿಂದ ದೇಹಕ್ಕೆ ಅಂದರೆ ನಭಸೀವ ಸಮೀರಣ, ಆಕಾಶದಲ್ಲಿ ಗಾಳಿ ಸಂಚಾರ ಮಾಡಿದ ಹಾಗೆ ಮಾಡ್ತಾನೆ. ಸಪಶ್ಯತಿ ಯಥಾನ್ಯಾಯಂ ಸ್ಪರ್ಶಾನ್ ಸ್ಪೃಶತಿ ಚ ವಿಭೋ ಬುದ್ಧ್ಯಮಾನೋ ಯಥಾ ಪೂರ್ವಂ ಅಖಿಲೇನೈವ ಭಾರತ. ಅದರಿಂದಾಗಿ ಆತ್ಮ ತಿಳ್ಕೊಳ್ಳೋದು ಸ್ವರೂಪೇಂದ್ರಿಯದಿಂದ, ಈ ಇಂದ್ರಿಯಗಳಿಂದಲ್ಲ ಅನ್ನುವ ಎಚ್ಚರ ಮೊದಲು ಬರಬೇಕು ನಮಗೆ. ಯಾಕೆಂದ್ರೆ ಅಲ್ಲಿ ಇದನ್ನ ನೆನಪಿಸ್ಕೊಳ್ತಾನೆ ಅಂತ, ಇಲ್ಲಿ ಹೇಗೆ ನೆನಪಿಸ್ಕೊಳ್ತಾನೆ ಅಂತ ತಿಳ್ಕೊಳ್ಳಿ. ಈಗ ನನಗೆ ಒಂದು ಕಡೆ ಸುಟ್ಟಿರುತ್ತೆ, ಎಲ್ಲೋ ಒಂದು ಕಡೆ ಬಿಸಿಯಾದದ್ದನ್ನು ಮುಟ್ಟಿ ಸುಟ್ಕೊಂಡಿರ್ತೇನೆ. ಅವಾಗ ಏನು ಮಾಡ್ತೇನೆ, ನೆಕ್ಸ್ಟು ಅದನ್ನು ಕಂಡ್ರೆ ಆ ಅನುಭವ ಇರಲ್ಲ, ಆ ಸಂಸ್ಕಾರ ಇರಲ್ಲ. ನನಗೆ ಕೇವಲ ಜ್ಞಾನ ಮಾತ್ರ ಕೆಲಸ ಮಾಡೋದು. ಆ ಸುಟ್ಟಿಕೊಂಡದ್ದು ಈಗಿರಲ್ಲ. ಸುಡತ್ತೆ ಅಂತ ಅನ್ನೋದು ಜ್ಞಾನ, ಈಗ ಅದು ಅನುಭವ ಅಲ್ಲ, ಸಂಸ್ಕಾರವೂ ಅಲ್ಲ, ಇಂಪ್ರೆಷನ್ ಅಲ್ಲ, ಎಕ್ಸ್ಪೀರಿಯನ್ಸ್ ಅಲ್ಲ, ಮತ್ತೆ ಕೇವಲ ಜ್ಞಾನ. ಸಮುದ್ರದಲ್ಲಿ ಮೂಡಿದ ನೊರೆಯ ಹಾಗೆ. ಇಂದ್ರಿಯಾಣಿ ಹತರವಾಣಿ ಸ್ವೇ ಸ್ವೇ ಸ್ಥಾನೇ ಯಥಾ ವಿಧಿ ಅನೀಶತ್ವಾತ್ ಪ್ರಲೀಯಂತೆ ಸರ್ಪಾಹತ ವಿಷಾಯಿವ. ಈ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸ ಆದ ಮೇಲೆ ಇಂಗಿ ಹೋಗುತ್ತವೆ, ಪ್ರಳಯ ಲೀನವಾಗುತ್ತವೆ. ಇಂದ್ರಿಯದ ಅನುಭವ ನೊರೆಯ ಹಾಗೆ ಇಂದ್ರಿಯದಲ್ಲೇ ಲಯ ಆಗಿ ಹೋಗುತ್ತೆ. ಅದರಿಂದಾಗಿ ಪ್ರತಿ ಸರ್ತಿ ಹುಟ್ಟಿದಾಗಲೂ ಅದು ಬಿಸಿ, ಅದನ್ನು ಮುಟ್ಟಬೇಡ, ಮುಟ್ಟೋದಾದ್ರೆ ಹಿಂಗೆ ಮುಟ್ಟು ಅಂತ ಹೇಳ್ಕೊಡ್ಬೇಕಾಗತ್ತೆ. ಯಾವ ಮಗುವು ಕೂಡ ಅನುಭವಿಸಿ ಮುಟ್ಟಿ ಅಂತ ಇನ್ನು ಮುಟ್ಟಲ್ವೇ ವಿನಃ ಮುಟ್ಟದೇನೋ ದೂರದಿಂದ ನೋಡಿಯೇ ಯಾವುದು ಕಲ್ತಿಲ್ಲ ಮಗು. ಯಾಕೆ ಅಂದರೆ ಈ ಅರಿವು ಸಮುದ್ರದಲ್ಲಿ ಮೂಡಿದ ನೊರೆಯ ಹಾಗೆ ಕಾನ್ಸ್ಟಂಟ್ ಎಕ್ಸ್ಪೀರಿಯನ್ಸ್ ಆಗಿಯೂ ಇರಲ್ಲ, ಕಾನ್ಸ್ಟಂಟ್ ನಾಲೆಜು ಆಗಿರಲ್ಲ. ಇಂದ್ರಿಯಾಣಾಂ ತು ಸರ್ವೇಚಾಂ ಸ್ಥಾನೇಶ್ವೇವ ಚ ಸರ್ವಚಃ ಆಕ್ರಮ್ಯ ಗತಯ ಸೂಕ್ಷ್ಮಾಃ ಚರತ್ಯಾತ್ಮಾನ ಸಂಚಯಃ. ಸತ್ವಸ್ಯ ಚ ಗುಣಾನ್ ಕೃತ್ಸ್ನಾನ್ ರಜಸಶ್ಚ ಗುಣಾನ್ ಪುನಃ ಗುಣಾನ್ಶ್ಚ ತಮಸಶ್ಚರವಾನ್ ಗುಣಾನ್ ಬುದ್ಧೇಶ್ಚ ಭಾರತ. ಅದರಿಂದಾಗಿ ಒಬ್ಬ ಮುಕ್ತನಾಗೋದು ಅಂದರೆ ಸತ್ವದ ಗುಣಗಳನ್ನೂ ಮೀರಬೇಕು, ರಜೋ ಗುಣಗಳನ್ನೂ ಮೀರಬೇಕು, ತಮೋ ಗುಣಗಳನ್ನೂ ಮೀರಬೇಕು,
ಬುದ್ಧಿಯ ಗುಣಗಳನ್ನು ಮೀರಬೇಕು, ಎಲ್ಲವನ್ನ ಮೀರಬೇಕು. ಗುಣಾಂಶ್ಚ ಮನಸಸ್ತತ್ವಂ, ಮನಸ್ಸಿನ ಗುಣಗಳನ್ನು, ಆಕಾಶದ ಗುಣಗಳನ್ನು, ವಾಯುವಿನ ಗುಣಗಳನ್ನು, ತೇಜಸ್ಸಿನ ಗುಣಗಳನ್ನು, ನೀರಿನ ಗುಣವನ್ನು, ಭೂಮಿಯ ಗುಣವನ್ನು ಎಲ್ಲವನ್ನ ಮೀರಿರ್ತಾನೆ. ಆದರೆ ಈ ಎಲ್ಲ ಇಂದ್ರಿಯಗಳು ಸ್ವರೂಪಭೂತವಾಗಿ ಬೇರೆನೇ ಇರುತ್ತೆ. ಮುಕ್ತನಾದಾಗ ಈ ಅನುಭವಗಳು ಎಲ್ಲ ಇರಲ್ಲ. ಅಂದರೆ ಪ್ರಾಕೃತವಾದ ಅನುಭವ ಇರಲ್ಲ. ಜ್ಞಾನ ಅಪ್ರಾಕೃತವಾಗಿರುತ್ತೆ, ಅದು ಎಲ್ಲವನ್ನ ವಿಷೀಕರಿಸುತ್ತೆ. ಹೀಗಾಗಿ ಪ್ರಾಕೃತವಾದ ಸಂಸ್ಕಾರ ಇಂಪ್ರೆಷನ್ ಇಲ್ಲದೆ ಇರೋದ್ರಿಂದಾಗಿ ಅವನು ಏನು ಮಾಡ್ತಾನೆ, ಹಿಂದಿನದ್ದನ್ನೆಲ್ಲ ನೆನಪಿಸ್ಕೊಳ್ತಾನೆ. ಆದರೆ ಅದು ಕೇವಲ ಜ್ಞಾನದ ವಿಚಾರ ಆಗಿರುತ್ತೆ. ಸಂಸ್ಕಾರವೋ ದುಃಖವೋ ಕೆಲಸ ಮಾಡಲ್ಲ. ಇದು ಉತ್ತರ. ಇದು ಉತ್ತರ ಆಗತ್ತೆ. ಅದರಿಂದಾಗಿ ನೀನು ಏನು ಕೇಳಿದ್ದು, ಮುಕ್ತಿಯಲ್ಲಿ ಅಬ್ಬಾ ದಾಟಿದೆ ಅನ್ನುವ ಒಂದು ರಿಲೀಫ್ ಹಿಂದಣ ನೆನಪಿನೊಂದಿಗೆ, ದುಃಖದ ನೆನಪಿನೊಂದಿಗೆ ಆಗಿರತ್ತಾ? ದುಃಖದ ನೆನಪಿನೊಂದಿಗೆ ಕೂಡಿರತ್ತಾ? ಅಯ್ಯೋ ಇವತ್ತು ನೆನಪಿಸ್ಕೊಂಡ್ರು ಮೈ ಜುಮ್ಮನ್ನತ್ತೆ ಅಂತೀವಿ. ಇಲ್ಲಿ ಅಯ್ಯೋ ಏನಾಗಿತ್ತು ಗೊತ್ತಾ, ಇವತ್ತು ನೆನಪಿಸ್ಕೊಂಡ್ರು ಮೈ ಜುಮ್ಮನ್ನತ್ತೆ. ಆ ರೀತಿ ಎಲ್ಲರಿಗೂ ಅನುಭವ ಆಗಿರುತ್ತೆ. ಅದರಿಂದಾಗಿ ಜ್ಞಾನ ಇರುತ್ತೆ, ಅದರ ಹಿಂದೆ ಅನುಭವವೋ ಸಂಸ್ಕಾರವೋ ಇರೋದಿಲ್ಲ. ಇದು ಉತ್ತರ. ಬಹಳ ಸೂಕ್ಷ್ಮ. ಇದು ಒಂದು ಹಂತದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮಹಾಭಾರತದ್ದೊಂದು ಉಲ್ಲೇಖ ಮಾಡುತ್ತಾರೆ ಮಧ್ವಾಚಾರ್ಯರು. ಇದು ಮುಂದೆ ಬರುತ್ತೆ ಅನುಶಾಸನ ಪರ್ವದಲ್ಲಿ. ಇದು ಒಳಗಡೆ ತಿಳಿತೇವೆ. ವಾಚಾವಕ್ತುಂ ನ ಶಕ್ನುಮಃ, ಸೂಕ್ಷ್ಮೇಣ ಮನಸಾ ವಿದ್ಮಃ ವಾಚಾವಕ್ತುಂ ನ ಶಕ್ನುಮಃ ಅಂತ. ಸೂಕ್ಷ್ಮವಾದ ಮನಸ್ಸಿನಿಂದ ಇದು ಗೊತ್ತಾಗುತ್ತೆ, ಅದರ ಮಾತು ಇದನ್ನು ಹೇಳಲಿಕ್ಕಾಗಲ್ಲ ಅಂತ. ಸೂಕ್ಷ್ಮೇಣ ಮನಸಾ ವಿದ್ಮಃ ವಾಚಾವಕ್ತುಂ ನ ಶಕ್ನುಮಃ, ಅದು ಮಹಾಭಾರತದ್ದೇ ಮಾತು. ಇತಿ ಭಾರತೆ ಅಂತಾರೆ ಆಚಾರ್ಯ. ಅದು ಅನುವ್ಯಾಖ್ಯಾನದ ಅನುಶಾಸನದಲ್ಲಿ ಬರುತ್ತೆ. ಬಹಳ ಸೂಕ್ಷ್ಮವಾದ ಮಾತುಗಳಿದೆ ಮಹಾಭಾರತದಲ್ಲಿ. ಮಧ್ವಾಚಾರ್ಯರು ಬೇಕಷ್ಟು ಕೊಟ್ಟು ಮಾಡಿದ್ದಾರೆ. ಹೈಯೆಸ್ಟ್ ಅವರು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯದಲ್ಲಿ, ಆಮೇಲೆ ಉಪನಿಷತ್ ಭಾಷೆಗಳಲ್ಲೆಲ್ಲ ಕೋಟ್ ಮಾಡಿರೋದು ಅನುಶಾಸನ ಪರ್ವವನ್ನೇ, ಮೋಕ್ಷ ಧರ್ಮ ಪರ್ವವನ್ನು. ನಮಗೆ ಈ 3 ಗ್ರಂಥಗಳು ಮ್ಯಾಂಡೇಟ್ರಿ. ಭಾಗವತ ಆಯ್ತಾ, ಭಾಗವತ ಆಮೂಲಾಗ್ರವಾಗಿ ಓದ್ತಾ ಇರಬೇಕು. ಯಾಕಂದ್ರೆ ಆಚಾರ್ಯರು ಆ ಭಾಗವತವನ್ನು ಎಷ್ಟು ಕೋಟ್ ಮಾಡ್ತಾರೆ ಅಂದ್ರೆ ಅಷ್ಟು ಕೋಟ್ ಮಾಡ್ತಾರೆ. ಆಮೇಲೆ ಇದು ಯಾವುದು, ಮಹಾಭಾರತ, ಆಮೇಲೆ ವೇದ, ಋಗ್ವೇದ, ಆಮೇಲೆ ಮಹಾಭಾರತ, ಆಮೇಲೆ ಭಾಗವತ. ಅವತ್ತು ಸಹಜವಾಗಿ ಮೊದಲು ಕಲಿತಾ ಇದ್ದದ್ದೇ ಇದು. ಹೀಗಾಗಿ ಆಚಾರ್ಯರು ಭಾಗವತನ ಕೋಟ್ ಮಾಡ್ಬೇಕಾದ ರೀತಿ ಅಂತಾರೆ. ಕೆಲವೊಂದು ಕಡೆ ಮಾತ್ರ ಭಾಗವತೆ ಅಂತ ಅನ್ನೋದು. ಅದರಿಂದಾಗಿ ಇದನ್ನು ಇನ್ನೊಂದು ರೀತಿಯಿಂದ ಹೇಳಬಹುದು. ಸಾಕ್ಷಿಯಾಗಿ ತಟಸ್ಥವಾಗಿ ನೋಡ್ತಾನೆ. ಅದರಿಂದ ದುಃಖದ ಇಲ್ಲ, ಸಂಸ್ಕಾರದ ನೆರಳು ಇರೋದಿಲ್ಲ. ಜ್ಞಾನ ಇರುತ್ತೆ, ಆ ಸಂಸ್ಕಾರ ಇರಲ್ಲ. ಹೀಗಾಗಿ ನೋಡಿದರೆ ದುಃಖವೇ ರೀಕಾಲ್ ಆಗಬೇಕಾಗತ್ತೆ ಅನ್ನುವ ಆಕ್ಷೇಪ ಏನಿದೆ ಅಲ್ಲಿಲ್ಲ. ಕೆಲವೊಮ್ಮೆ ಉತ್ತರ ಕೊಡಬೇಕಾದ್ರೆ ಯಾವ ಉದ್ದೇಶದಿಂದ ಉತ್ತರ ಕೊಡ್ತಾರೆ ಅದನ್ನ ಅಟ್ಯಾಕ್ ಮಾಡ್ತಾರೆ. ಹಾಗಾಗತ್ತೆ. ಪ್ರಶ್ನೆ ಕೇಳಿದಾಗ ಕೆಲವೊಮ್ಮೆ ನಾವು ಉದ್ದೇಶಕ್ಕೆ ಉತ್ತರ ಕೊಡ್ತೀವಿ, ಆ ಪ್ರಶ್ನೆಯ ಉದ್ದೇಶಕ್ಕೆ, ಆ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ನಾವು ಹೇಳಬೇಕು. ದೇವರನ್ನ ಪರಂ ನಾರಾಯಣಾತ್ಮಾನಂ ಇಂದ್ರಿಯಾಣಿ ನಿರ್ದ್ವಂದ್ವಂ ಪ್ರಕೃತೆ ಪರಂ ಅಂತ ಇದೆ. ಪರಮಾತ್ಮನನ್ನು ಪ್ರವೇಶ ಮಾಡ್ತಾನೆ. ಪ್ರಕೃತಿಂ ಚಾಪ್ಯತಿಕ್ರಮ್ಯ ಗಚ್ಚತ್ಯಾತ್ಮಾನಮವ್ಯಯಂ, ಪ್ರಕೃತಿಯನ್ನು ದಾಟಿ ದೇವರ ಬಳಿಗೆ ಹೋಗ್ತಾನೆ ಅಂತ. ಇಷ್ಟು 96 ಆಯಿತು. ಇನ್ನು ನಾಳೆ ನಾಡಿದ್ದು ರಾಮಾಯಣ ಆಗತ್ತೆ.
ಇನ್ನೊಮ್ಮೆ ಸಂಕ್ಷೇಪ ಮಾಡಬೇಕು ಅಂತ ದಿಲೀಪ್ ರತ್ನಾಕರ್ ಅವರ ಒಂದು ಇದು ಸಂಕ್ಷೇಪ ಇಷ್ಟೇ. ನಾವು ಮುಕ್ತಿಯಲ್ಲಿ ಈ ಹಿಂದಣ ಸಂಸಾರದ ನೆನಪು ದುಃಖ ತರಲ್ಲ ಅಂತ ಅರ್ಥ. ಸಂಕ್ಷೇಪವಾಗಿ ಅದನ್ನು ಹೇಳ್ಬೋದು. ಯಾಕೆ ಅದಕ್ಕಾಗಿ ಈ ಜನ್ಮದಲ್ಲಿ ನೆನಪು ಅಂದರೆ ಹೇಗಿರುತ್ತೆ, ನೆನಪಿನ ಗುಣಗಳೇನು, ನೆನಪಿನ ಸಮಸ್ಯೆಗಳೇನು, ಸಂಸ್ಕಾರ ಅಂದರೆ ಏನು, ಸಂಸ್ಕಾರದ ಸಮಸ್ಯೆ ಏನು, ಸಂಸ್ಕಾರದ ಗುಣ ಏನು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದು ಮುಕ್ತಿಯಲ್ಲಿ ಈ ದುಃಖ ಅಪರದತ್ವ ಇರಲ್ಲ, ಸಂಸ್ಕಾರ ಅಲ್ಲ, ಅದು ಜ್ಞಾನ ಮಾತ್ರ ಅಂದರು. ಅದಕ್ಕೆ ನೊರೆ ಅಂದರು. ನೊರೆಯ ತರಹ ನೀರಿನ ಪ್ರಾಡಕ್ಟ್ ಹೌದು ಅದು ನೊರೆ, ಆದರೆ ನೀರಿನಿಂದ ಇದಾಗಿ ಇರಲ್ಲ, ನೀರನ್ನೇ ಪರಿಣಾಮ ಮಾಡಲ್ಲ. ಹಾಗೆ ಮುಕ್ತಿಯಲ್ಲಿ ಜ್ಞಾನ ಇದೆ, ಆ ಜ್ಞಾನದ ಹಿಂದೆ ಸಂಸ್ಕಾರವಿಲ್ಲ, ದುಃಖವಿಲ್ಲ ಅಂದು ಹೀಗೆ ಸಂಕ್ಷೇಪ ಮಾಡಬಹುದು. ಮತ್ತೆ ನಾಡಿದ್ದು ಸೋಮವಾರ ಮತ್ತೆ ಬರುತ್ತೆ ಇದು, ಅದನ್ನು ನೋಡುವ, ಅಥವಾ ದೇವರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ, ಅದನ್ನು ನೋಡೋಣ. ಕೃಷ್ಣಾರ್ಪಣ.